ಕೇಂದ್ರ ಸರ್ಕಾರದ ಸಬ್ಸಿಡಿ ಹಾಗೂ ಮೋದಿ ಸ್ಕೀಮ್ ಹೆಸರಿನಲ್ಲಿ ಗ್ರಾಮಸ್ಥರನ್ನ ನಂಬಿಸಿ ಅವರಿಗೆ ತಿಳಿಯದೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಸಿ ವಂಚಿಸಿರುವ ಆರೋಪ ನೆಲಮಂಗಲದಲ್ಲಿ ಕೇಳಿಬಂದಿದೆ. ಪ್ರತಿ ತಿಂಗಳು ಕೇವಲ 1,500ದಂತೆ 18 ತಿಂಗಳು 30,000 ರೂಪಾಯಿ ಡಿಪಾಸಿಟ್ ಮಾಡಿದರೆ ಉಚಿತವಾಗಿ ಸಬ್ಸಿಡಿ ದರದಲ್ಲಿ ಆಪ್ಕೆ ಇವಿ ಹೆಸರಿನ ಕಂಪನಿಯ ಇವಿ ಬೈಕ್ ನೀಡುವುದಾಗಿ ಬಲೆ ಬೀಸಿದ್ದಾರೆ. ಗ್ರಾಹಕರ ದಾಖಲೆಗಳು ಹಾಗೂ ಬ್ಯಾಂಕ್ ಒಟಿಪಿಯನ್ನ ಪಡೆದುಕೊಂಡು ಗ್ರಾಹಕರಿಗೆ ಗೊತ್ತಿಲ್ಲದಂತೆ ಒಬ್ಬೊಬ್ಬರ ಹೆಸರಿನಲ್ಲೂ ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ 2 ಲಕ್ಷದವರೆಗೆ ಲೋನ್ ಮಾಡಿಸಿ ಹಣವನ್ನ ಲೂಟಿ ಮಾಡಿದ್ದಾರೆ ಎನ್ನಲಾಗಿದೆ. ಒಂದು ವರ್ಷದ ಮುಂಚೆ ಒಬ್ಬ ಗಣೇಶ್ ಅಂತ ಬಂದಿದ್ದ, ನೆಲಮಂಗಲ ಗಾಡಿ ಕೊಡ್ತಾ ಇದ್ದ. ನಾವು ಗಾಡಿ ಚೆನ್ನಾಗವಲ್ಲ ಅಂದ್ಬಿಟ್ಟು ಹೋಗಿ ನೋಡ್ದ, ಗಾಡಿ ಚೆನ್ನಾಗಿದೆ, ಬರೀ ಫ್ರೀ ಗಾಡಿ ಅಂತ ಹೇಳ್ದ. ಆಪ್ಕಿವಿ ಅಂತ ಜಾಳಿ ಕಸಲಿತ್ತು, ಅಲ್ಲಿ ಒಯ್ದು ಎಲ್ಲ ತಗೋತಾ ಇರೋ ನೆಲಮಂಗಲ ಬೇರೆ ತಗೊಂಡಿದ್ರು. ನಾವು ಫಸ್ಟ್ ಹೋಗಿ ಒಂದು ತಗೊಂಬಂದು, ನಾನು ಸಿದ್ದಪ್ಪ ಅಂದ್ಬಿಟ್ಟು ಬೆಳಗ್ಗೆ ಫಸ್ಟ್ ಹೋಗಿದ್ದು, ನೋಡ್ದೆ ಗಾಡಿ ಚೆನ್ನಾಗಿದ್ದು. ಏನು ಕಟ್ಟಂಗಿಲ್ಲ, ಬರೀ 1,500 ಕಟ್ಟಬೇಕು, 15 ತಿಂಗಳು ಅಂತ ಹೇಳಿದ್ದೆ. ನಮಗೆ ನಾವು ಲೋನ್ ಮಾಡ್ಕೊತೀವಿ, ನಾವು ನಿಮಗೆ ದುಡ್ಡು ಹಾಕ್ತೀವಿ ಅಕೌಂಟ್ಗೆ. ಏನೇನು ಲೋನ್ ಆದಮೇಲೆ ಹೇಳಿದ್ದು, ನಾವು ಆಫರ್ ಐತಿದ್ದು ನಿಮಗೆ, ನಾವೇ ದುಡ್ಡು ಹಾಕತ್ತೀವಿ, ನೀವೇನು ಹತ್ರಕ್ಕೆ ಬರಬೇಡಿ ಅಂತ ನಮ್ಗೆ 1,500 ಕಟ್ಟಿ ನಮಗೆ ಅಂತ ಹೇಳಿದ್ದು ಅಷ್ಟೇ. ನಮಗವನು 1,500 ಕಟ್ಟಿ ನೀವು 15 ದಿನ 1,500 ಕಟ್ಬಿಡಿ, ನೀವೇನು ಹಾಕಬಿಡಿ, ಲೋನ್ ನಾವು ಹಾಕತ್ತೀವಿ. ನಮ್ಮ ಲೋನ್ ಆಗಿದ್ದು ಲೋನ್ ಆದಮೇಲೆ ಹೇಳಿದ್ದು ನಮ್ಗವನು. ಲೋನು 1,20 ಮಾಡೋರು ನಮಗೆ. 1,20 ಮಾಡೋರು ನಮಗೆ. ನಮ್ಗೆ 1,20 ಮಾಡಿ ಈಗ ಒಂದು 6 ತಿಂಗಳು 7 ತಿಂಗಳು ಹಾಕೋನು, 1 ವರ್ಷ ಹಾಕೋ ನಮಗೆ ಬಿಟ್ಬಿಟ್ಟವನು. ಈಗ ನಮ್ಮ ದಾಲಿ 5 ತಿಂಗಳಿಂದ ಲೋನ್ ಹಾಕಿಲ್ಲ. ಗಾಡಿ ಪ್ರೈಸ್ 18,000 ಆನ್ಲೈನ್ ಚೆಕ್ ಮಾಡಿದಾಗ ಇವು ನಮ್ಗೆ 1,20 ಲೋನ್ ಮಾಡೋನು. ಗಾಡಿ ಪ್ರೈಸ್ ಬಂದು ಈಗ 1,20 ನಮ್ಗೆ ಲೋನ್ ಮಾಡವನೇ. ಇದಾಗಿರೋದು ಬಂದು 18,000 ಗಾಡಿ. ಇದು ಈ ಥರ ಫ್ರಾಡ್ ಮಾಡೋಣ. ನಮಗೆ ಕೇಳಕ್ಕೆ ಹೋಗಿದ್ರೆ ಮೊನ್ನೆ 1,20 ಲೋನ್ ಆಗಿದೆ ನಮ್ಮದು. ಊರವ್ರಿಗೆಲ್ಲ ಯಾವ ಥರ ಮೋಸ ಮಾಡಿ? ಎಲ್ಲರಿಗೂ 1,20, 1,40, 2 ಲಕ್ಷ ಎಲ್ಲರಿಗೂ ಲೋನ್ ಆಗಿದೆ. ಈಗ ನಾನು ತಗೊಂಡಿದ್ದೀನಿ ಅಂದ್ಬಿಟ್ಟು ಇನ್ನೊಬ್ಬ ಹೋಗಿ ತಗೊಂಬಂದು ಅವನ್ನ ತಗೊಂಡು ಹಂಗೆ ಎಲ್ಲ ಊರೆಲ್ಲ ತಂದವ್ರೆ. ಎಷ್ಟು ಜನ ತಂದವರು? ಈಗ 40 ಜನ ತಗೊಂಡಿದ್ರು ನಮ್ಮೂರಲ್ಲಿ. ಸುತ್ತಮುತ್ತ ಸೇರಿ ಎಲ್ಲ ಒಂದು ಆಯ್ತವೆ, ಒಂದು 150 ಗಾಡಿ. ಈಗ 150 ಜನಕ್ಕೆ ಫ್ರಾಡ್ ಮಾಡಿರೋದು. ಎಲ್ಲರಿಗೂ 1,50,000 ಲಕ್ಷದ ಮೇಲೆ ಲೋನು. 1,20 ಅವ್ರ ಸಿವಿಲ್ ಹೆಂಗೆ ತಂಗೆ 40 ಮಾಡೋಣ, 50 ಮಾಡೋಣ, 2 ಲಕ್ಷ ಮಾಡಿದ್ದಾನೆ. ಕೊಟಕ್ ಮಹೀಂದ್ರ ಎಲ್ಲ ಕೊಟಕ್ ಮಹೀಂದ್ರನೇ, ಬೇರೆ ಯಾವ ಬ್ಯಾಂಕು ತಗೋತಾ ಇಲ್ಲ ಅವರು. ಕೊಟಕ್ ಮಹೀಂದ್ರ ಬಿಟ್ಟರೆ ಬೇರೆ ಯಾವುದು ತಗೋತಾ ಇಲ್ಲ. ಕೊಟಕ್ ಮಹೀಂದ್ರ. ಬೆಂಗಳೂರಿನ ಜಾಲಹಳ್ಳಿ ಭಾಗದ ಶೋರೂಮ್ಗೆ ಕರೆಸಿಕೊಂಡು ಆರಂಭದಲ್ಲಿ ಬೈಕ್ ವಿತರಣೆ ಮಾಡಲಾಗಿತ್ತು. ಆದರೆ ಸುಮಾರು 3 ತಿಂಗಳ ಬಳಿಕ ಬ್ಯಾಂಕ್ನಿಂದ ಸಾಲದ ಕಂತು ಕಟ್ಟುವಂತೆ ಕರೆಗಳು ಬರಲು ಶುರುವಾದಾಗ ಈ ಬೃಹತ್ ಮೋಸದ ಜಾಲ ಬೆಳಕಿಗೆ ಬಂದಿದೆ. ಸದ್ಯ ನೆಲಮಂಗಲ ಭಾಗದಲ್ಲೇ 150ಕ್ಕೂ ಹೆಚ್ಚು ಜನರು ವಂಚನೆಗೆ ಒಳಗಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಇಡೀ ಬೆಂಗಳೂರಿನಲ್ಲಿ ಸುಮಾರು 3,850ಕ್ಕೂ ಹೆಚ್ಚು ಮಂದಿಗೆ ಇದೇ ರೀತಿ ವಂಚಿಸಲಾಗಿದೆ ಎನ್ನಲಾಗಿದೆ. ಒಬ್ಬ ಬಂದ, ಊರಲ್ಲಿ ಆಲ್ರೆಡಿ ಎಲ್ಲ ನಮ್ಮವರೆಲ್ಲ ಗಾಡಿಗಳು ತಾಂಡಿದ್ರು. ಸರ್ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ ತಾಳಿ ಅಂತ ಹೇಳ್ದ. ಸರಿ ನಾವು ನೋಡ್ಕೊಂಡು ಎಲ್ಲರೂ ತಾಂಡಿದ್ರಲ್ಲ, ಅದಕ್ಕೆ ನಾವು ನನ್ನ ಲೆಕ್ಕಾಚಾರದಲ್ಲಿ 4 ಗಾಡಿ ತಾಂಡಿದ್ದೀನಿ ಸರ್. ನಾನು 4 ಗಾಡಿ ತಾಂಡಿದ್ದೀನಿ. ಒಬ್ಬೊಬ್ರಿಗೆ 1,10,000, 20,000 ಈ ಥರ ಲೋನ್ ಮಾಡ್ಕೊಂಡು, ನಮಗೆ ಲೋನ್ ವಿಷಯನೇ ಹೇಳಿಲ್ಲ ಅವನು. 1,500 ದುಡ್ಡು ಕಟ್ಟಿ 18 ತಿಂಗಳು ಕ್ಲಿಯರ್ ಆಗುತ್ತೆ, ನಾವು ನಿಮ್ಗೆ 25,000 ದುಡ್ಡು ಲಾಸ್ಟ್ಗೆ ಹಾಕ್ತೀವಿ ಅಂತ ಹೇಳ್ದ. ನಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಸ್ಕೊಂಡ. ಆಧಾರ್ ಕಾರ್ಡ್ ಒಂದು OTP ಬರುತ್ತೆ, OTP ಹೇಳಿ ಸರ್ ಅಂತ. OTP ಹೇಳ್ದು ಆಧಾರ್ ಕಾರ್ಡ್ ಕೊಟ್ಟಾದ್ಮೇಲೆ ಅವನು ಲೋನ್ ಮಾಡ್ಕೊಂಬಿಟ್ಟಿದ್ದಾನೆ. ನಮಗೆ ಒಂದು 6 ತಿಂಗಳು ದುಡ್ಡು ಹಾಕ್ತಾ ಅವನು. 6 ತಿಂಗಳು ದುಡ್ಡು ಹಾಕ್ದಾಗ ಯಾವುದೇ ದುಡ್ಡು ಬರ್ತಾ ಇದ್ದೀನಿ ಸರ್, ಲೋನ್ ಮಾಡ್ಕೊಂಡಿದ್ದೀನಿ ನಾನೇ ದುಡ್ಡು ಹಾಕ್ತೀನಿ, ತಲೆ ಕೆಡಿಸ್ಕೊಂಬೇಡಿ ಅಂತೇಳಿ 5,475 ರೂಪಾಯಿ ಪ್ರತಿ ತಿಂಗಳು ದುಡ್ಡು ಹಾಕ್ತಿದ್ದ ಸರ್. 5,475 ರೂಪಾಯಿ ದುಡ್ಡು ಹಾಕ್ತಿದ್ದ. ಈಗ ಜನವರಿಯಿಂದ ದುಡ್ಡು ಆಗ್ತಾ ಇಲ್ಲ. ಕೇಳೋಕ್ಕೆ ಹೋದರೆ ಫೋನ್ ಎತ್ತುತ್ತಾ ಇಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ. ನಮ್ಮ ಹುಡುಗರು ಮೊನ್ನೆ ಕೇಳೋಕ್ಕೆ ಹೋಗಿದ್ದಕ್ಕೆ ಫೋನ್ ಎತ್ತಲ್ಲ, ಹಂಗೆ ಅಂತ ಬೈದ್ಬಿಟ್ಟು ಅವ್ರ ಮೇಲೆ ಗಲಾಟೆ ಮಾಡಿದ್ದಾನೆ. ಕೋಪದಲ್ಲೇನೋ ಗಲಾಟೆ ಆದಾಗ ತಿರ್ಗಾ ರಿವರ್ಸು ನಮ್ಮ ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಹೊಡೆದ್ರು, ಹಂಗೆ ಮಾಡ್ರು ಹಿಂಗೆ ಮಾಡ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರ್. ನಮ್ಮ ಪಂಚಾಯತಿ 19 ಹಳ್ಳಿಗೂ ಅವನು ಫ್ರಾಡ್ ಮಾಡೋನೆ. ಒಟ್ಟು 150 ಗಾಡಿ ತಂಡಿದ್ದಾರೆ. ಹೆಣ್ಮಕ್ಳು ತಂಡಿದ್ದಾರೆ, ಹೆಣ್ಮಕ್ಳ ಹೆಸರುಗಳು ಹೋಗಿದೆ. ಆಮೇಲೆ ಅವರು ಅಲ್ಲಿ ಜಾಳೆ ಕ್ರಾಸಲ್ಲಿ ಒಂದು ಶೋರೂಮ್ ಇತ್ತು. ಶೋರೂಮ್ ಹತ್ರ ನಮ್ಮ ಸ್ನೇಹಿತರು ರಂಗಣ್ಣದ ಕರ್ಕೊಂಡೋಗಿ ಎಲ್ಲರೂ ಪರಿಚಯ ಮಾಡಿ ಇದು ಮಾಡಿದ್ದಕ್ಕೆ ಅವನೇನು ಮಾಡ್ದ, ಎಲ್ಲ ಅಕೌಂಟು, ಬ್ಯಾಂಕ್ ಅಕೌಂಟು ಮತ್ತು ಆಧಾರ್ ಕಾರ್ಡ್ ಇಸ್ಕೊಂಡು ಎಲ್ಲರದು ಲೋನ್ಗಳು ಮಾಡಿಸ್ಕೊತೀನಿ, ನಾನೇ ಮಾಡಿಸ್ಕೊತೀನಿ ನಮ್ಮ ಅಕೌಂಟಿಗೆ ಅಂತ ಬಿಟ್ಟು. ದೊಡ್ಡಬಳ್ಳಾಪುರದ ಬ್ರ್ಯಾಂಚ್ ಇದೆ ಅಂತ ಅವ್ರದ್ದು. ಆ ಬ್ರ್ಯಾಂಚ್ಗೆ ಹೋಗಿ ಎಲ್ಲ ಗಾಡಿಗಳನ್ನೆಲ್ಲ ತಗೊಂಬಂದು, ಈ ಗಾಡಿಗಳು ಒಂದು ಚಾರ್ಜ್ ಆಗೋಲ್ಲ, ಒಂದು ರಿಪೇರಿ ಮಾಡೋಕ್ಕೂ ಆಗೋಲ್ಲ, ಸೈಲೆನ್ಸರ್ ಏನಾದರೂ ಆಗ್ತಾ ಇಲ್ಲ. ಏನೋ ಕೇಳೋಕೆ ಹೋದ್ರೆ ನಮ್ಮ ಹುಡುಗರ ಮೇಲೆ ಹಲ್ಲೆ ಮಾಡಿದ್ದಾನೆ. ಅವನು ಹಲ್ಲೆ ಮಾಡಿದ್ವಿ. ನಮ್ಮ ಹುಡುಗರು ಏನು ಮಾಡಿದ್ರು, ಅವ್ನು ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೆನ್ಮಲ್ದ ರೂರಲ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಬಟ್ ಅವನು ಫುಲ್ ಫ್ರಾಡ್ ಮಾಡಿದೆ. ಬರೀ ಹೆಣ್ಮಕ್ಳಿಗೆ ನಮ್ಮ ಹುಡುಗರಿಗೆ ಕೊಟ್ಟು ಮಾಡ್ತಾನೆ. ಆಮೇಲೆ ಅಕೌಂಟು ಬಂದಿದೆ ಒಬ್ಬೊಬ್ರದ್ದು. ಈಗ ಬೇರೆ ಅಕೌಂಟ್ ಮಾಡ್ಸೋಕ್ಕಾಗಲ್ಲ, ಇವ್ರು ಇದು ಮಾಡೋಕ್ಕಾಗಲ್ಲ. ಏನು ಗಾಡಿಗಳು ಇದು ಮಾಡೋಕ್ಕಲ್ಲ, ಬರೀ ಫ್ರಾಡ್ ಮಾಡೋದೇ ಇಲ್ಲೆಲ್ಲ.
ಒಟ್ಟು ನಮ್ಮ ಪಂಚಾಯತಿ ಪೂರ್ತಿ ಒಂದು 150 ಗಾಡಿ ತಂದಿದ್ದಾರೆ. ಭೂಮಿಕಾ ಎಂಬುವವರ ವಿರುದ್ಧ ಗ್ರಾಮಸ್ಥರು ನೇರ ಆರೋಪವನ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಗ್ರಾಹಕರಿಗೆ ತಿಳಿಯದೆ ಇಷ್ಟೊಂದು ದೊಡ್ಡ ಮಟ್ಟದ ಲೋನ್ ಮಂಜೂರಾಗಲು ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಕೆಲವು ಸಿಬ್ಬಂದಿಗೆ ಸಹಕರಿಸಿದ್ದಾರೆಯೇ ಎಂಬ ಅನುಮಾನ ಕೂಡ ವ್ಯಕ್ತವಾಗಿದೆ. ಕೆಲ ತಿಂಗಳ ಹಿಂದಷ್ಟೇ ಬೆಂಗಳೂರಿನ ಪೀಣ್ಯ ಹಾಗೂ ಬಾಗಲಗುಂಟೆ ಪೊಲೀಸ್ ಠಾಣೆಗಳಲ್ಲಿ ಈ ವಂಚನೆ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸದ್ಯ ನೆಲಮಂಗಲ ಪೊಲೀಸ್ ಠಾಣೆಯಲ್ಲೂ ವಂಚನೆಗೆ ಒಳಗಾದ ಗ್ರಾಹಕರು ದೂರು ನೀಡಿದ್ದು, ಆರೋಪಿಗಳನ್ನ ತಕ್ಷಣ ಬಂಧಿಸಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಈಗಾಗಲೇ ಹಲವು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರ ತನಿಖೆ ಯಾವ ಹಂತ ತಲುಪುತ್ತದೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ.